ಮೈಸೂರಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಯದುವೀರ್ ಅವರು ಭರ್ಜರಿ ತಯಾರಿಯನ್ನೇ ನಡೆಸಿಕೊಳ್ತಾ ಇದ್ದಾರೆ. ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರು, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಯದುವೀರ್. ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಸಂಸದ ಪ್ರತಾಪ್ ಸಿಂಹ ಕೂಡ ಎಂಟ್ರಿ ಕೊಡಲಿದ್ದಾರೆ. ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರವಾಗಿ ಅವರು ಕ್ಯಾಂಪೇನ್ ನಲ್ಲಿ ತೊಡಗಿಕೊಳ್ತಾರೆ. ಮೊದಲಿಗೆ ಯದುವೀರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ನಂತರ ಸಂಸದ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾರೆ ಅಂತ ಖುದ್ದು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಸಹಜವಾಗಿ ದೇವಸ್ಥಾನಗಳಿಗೆ ಹೋಗೋದು, ದೇವರ ಆಶೀರ್ವಾದವನ್ನ ಪಡೆಯೋದು, ಮಠಗಳಿಗೆ ಹೋಗಿ ಶ್ರೀಗಳ ಆಶೀರ್ವಾದವನ್ನ ಪಡೆದು ಅವರಿಗೆ ಅವರ ಒಂದು ಸಪೋರ್ಟ್ ನಮಗೆ ಇರಲಿ ಅನ್ನುವಂತಹ ಕೋರಿಕೆಯನ್ನ ಇಡೋದು, ಇದೆಲ್ಲವೂ ಕೂಡ ಪ್ರತಿ ಚುನಾವಣೆಯಲ್ಲೂ ನಡೆಯುವಂತೆ ಈ ಚುನಾವಣೆಯಲ್ಲೂ ಕೂಡ ನಡೀತಾ ಇದೆ. ಯದುವೀರ್ ಅವರು ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರು, ಆಶೀರ್ವಾದವನ್ನ ಪಡೆದ್ರು, ದೇವಸ್ಥಾನಗಳಿಗೂ ಕೂಡ ಹೋಗಿ ಬಂದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಯದುವೀರ್ ಅವರು ಒಂದ್ ಕಡೆಯಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ನಾಳೆಯಿಂದ ಇದಕ್ಕೆ ಮತ್ತಷ್ಟು ಚುರುಕು ನೀಡೋ ರೀತಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಸೊ ನಾಳಿನ ಪ್ರಚಾರದ ಕಾರ್ಯದ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ದಿವ್ಯಾ, ಯದುವೀರ್ ಅವರಿಗೆ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆದ ದಿನದಿಂದಲೂ ಕೂಡ ಯದುವೀರ್ ಅವರು ಕ್ಷೇತ್ರದಲ್ಲಿ ಚುರುಕಾಗಿರುವಂಥದ್ದು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಬಿಜೆಪಿಯ ಪ್ರಮುಖವಾದಂಥ ನಾಯಕರುಗಳ ಭೇಟಿ, ಜೊತೆಗೆ RSSನ ಪ್ರಮುಖವಾದಂಥ ನಾಯಕರುಗಳ ಭೇಟಿ, ಜೊತೆಗೆ JDSನ ಪ್ರಮುಖವಾದಂಥ ನಾಯಕರ ಭೇಟಿಯನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮೈಸೂರು ಮತ್ತು ಕೊಡಗು ಭಾಗದ ಹಲವು ಮುಖಂಡರುಗಳ ಮನೆಗೆ ಈಗಾಗಲೇ ತೆರಳಿ ಅವರು ತಮ್ಮ ಪರವಾಗಿ ಕೆಲಸ ಮಾಡುವಂತೆ ಅವ್ರನ್ನೆಲ್ಲರೂ ಕೂಡ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾನು ಕೂಡ ಜನಸಾಮಾನ್ಯರ ರೀತಿಯಲ್ಲಿ ಇರ್ತೇನೆ, ನಾನು ನಿಮ್ಮ ಜೊತೆಯಲ್ಲಿ ಒಬ್ಬನಾಗಿ ಇರ್ತೇನೆ ಅನ್ನುವಂಥ ಮನೋಭಾವವನ್ನು ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡುವಂತಹ ದೃಷ್ಟಿಯಿಂದಾಗಿ ಕಾರ್ಯಕರ್ತರ ಜೊತೆಗೆಲ್ಲ ಬೆರೆಯುವಂಥದ್ದು, ಕಾರ್ಯಕರ್ತರ ಜೊತೆಯಲ್ಲೇ ಕೂತು ಊಟ ಮಾಡುವಂಥದ್ದು, ಕಾಫಿ ಕುಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಅವರು ಪ್ರಚಾರದ ತಮ್ಮ ವೈಖರಿಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈಗ ನಾಳೆಯಿಂದ ಇವರ ಜೊತೆಗೆ ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಕೂಡ ಪ್ರಚಾರಕ್ಕೆ ಜೊತೆಗೂಡ್ತಾರೆ. ಯಾವತ್ತು ಟಿಕೆಟ್ ಮಿಸ್ ಆಯಿತೋ ಅವತ್ತಿನಿಂದಲೂ ಕೂಡ ಪ್ರತಾಪ್ ಸಿಂಹ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಯಾಕೆಂದರೆ ದೆಹಲಿ ಮತ್ತು ಬೆಂಗಳೂರಿಗೆ ರಾಜ್ಯದ ನಾಯಕರುಗಳ ಭೇಟಿ ಮಾಡೋದಕ್ಕೆ ತೆರಳಿದ್ರು. ಬಹುತೇಕ ನಾಳೆ ಅವರು ಬಂದು ಯದುವೀರ್ ಅವರ ಜೊತೆಯಲ್ಲಿ ಒಂದು ಹಂತದಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಮಾತುಕತೆಯನ್ನು ನಡೆಸಿ ತದನಂತರದಲ್ಲಿ ಯದುವೀರ್ ಅವರ ಜೊತೆಯಲ್ಲೇ ಪ್ರಚಾರಕ್ಕೆ ತೆರಳುತ್ತಾರೆ. ಆ ಮೂಲಕವಾಗಿ ಬಿಜೆಪಿಯಲ್ಲಿ ಏನು ಒಂದು ಚಿಕ್ಕ ಮಟ್ಟದ ಒಂದು ಆತಂಕ ಏನಿತ್ತೋ, ಅಂದರೆ ಪ್ರತಾಪ್ ಸಿಂಹ ಅವರು ಮುನಿಸ್ಕೊಂಡಿದ್ದಾರೆ, ಪ್ರತಾಪ್ ಸಿಂಹ ಅವರಿಗೆ ಅಸಮಾಧಾನ ಇದೆ, ಹೀಗಾಗಿ ಪ್ರಚಾರಕ್ಕೆ ಬರ್ತಾರೋ ಇಲ್ಲೋ ಅನ್ನುವಂಥ ಒಂದಿಷ್ಟು ಆತಂಕಗಳೇನಿದ್ದೋ ಆ ಎಲ್ಲ ಆತಂಕಗಳು ಕೂಡ ನಾಳೆ ಬೆಳಗ್ಗೆ ನಿವಾರಣೆಯಾಗಲಿದೆ. ದಿವ್ಯಾ, ಅಂದ್ರೆ ಇದರ ಹೊರತಾಗಿ ಕಾರ್ಯಕರ್ತರ ಮಟ್ಟದಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಮೈಸೂರು ಕೊಡಗು ಭಾಗದಲ್ಲಿ, ಕೆಪಿ ನಾಗರಾಜ್? ದಿವ್ಯಾ, ಕಾರ್ಯಕರ್ತರು ಭಾಳ ಅಭೂತಪೂರ್ವವಾದಂಥ ರೆಸ್ಪಾನ್ಸನ್ನು ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರಿಗೆ ನೀಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅವರ ಜೊತೆಯಲ್ಲಿ ಮೊನ್ನೆಯಿಂದಲೂ ಕೂಡ ಏನು ಅವ್ರ ಟಿಕೆಟ್ ಅನೌನ್ಸ್ ಆಯಿತು ತದನಂತರದ ದಿನದಿಂದಲೂ ಕೂಡ ನಿರಂತರವಾಗಿ ಕಾರ್ಯಕರ್ತರು ಮತ್ತು ಇಲ್ಲಿಯ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರುವಂಥ ನಾಯಕರಿರ್ಬೋದು ಮತ್ತು ಬೇರೆ ಬೇರೆ ಹಂತದ ನಾಯಕರುಗಳಿರ್ಬೋದು, ಅದರಲ್ಲೂ ಕೂಡ JDSನ ನಾಯಕರುಗಳು ಕೂಡ ಭಾಳ ಉತ್ಸಾಹಕರಾಗಿ ಯದುವೀರ್ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಯದುವೀರ್ ಅವರ ಜೊತೆಯಲ್ಲಿ ಪ್ರಚಾರ ಸಭೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ನಿರಂತರವಾಗಿ ಬೆಳಗ್ಗೆ 6-7 ಗಂಟೆಗೆ ಶುರು ಆಗ್ತಾ ಇರುವಂತಹ ಇವರ ಮನೆಯ ಭೇಟಿ ನಿರಂತರವಾಗಿ ನಡೀತಾ ಇದೆ. ಒಂದು ಈಗ ಅವರು ಜನಸಾಮಾನ್ಯರಿಗೆ ಒಂದು ಸ್ಪಷ್ಟವನ್ನು ಪಡಿಸ್ಬೇಕಾಗಿರುವಂಥ ಒಂದು ಅಂಶ ಏನಂದರೆ, ತಾನು ಮಹಾರಾಜ ಅಲ್ಲ, ತಾನು ನಿಮ್ಮೊಳಗೆ ಒಬ್ಬ ಅನ್ನುವಂಥ ಒಂದು ಮೆಸೇಜನ್ನು ಅವರು ಪಾಸ್ ಮಾಡಲೇಬೇಕು. ಯಾಕಂದರೆ ಆ ಥರದೊಂದು ಡೌಟ್ ಇದೆ. ಅಂದರೆ ಮಹಾರಾಜರ ಬಳಿಯಲ್ಲಿ ಯಾವ ರೀತಿಯಾಗಿ ನಾವು ರಿಕ್ವೆಸ್ಟನ್ನು ಕೇಳ್ಕೊಳ್ಳುವಂಥದ್ದು, ಯಾವ ರೀತಿಯಾಗಿ ಅವರು ನಮಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳಿದೆ. ಆ ಅನುಮಾನಗಳ ನಿವಾರಣೆಯನ್ನು ಕೂಡ ಈ ಪ್ರಚಾರದ ವೇಳೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.